ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ಪ್ರವಾದಿಗಳಿಗೆ ಗುರುಗಳು, ಪ್ರವಾದಿಗಳು ಮತ್ತು ಮಹಾಗುರುಗಳೇನಿರ್ತಾರಲ್ಲ, ಅವರ ಹುಟ್ಟು ಎಷ್ಟು ಮಹತ್ವದ್ದೋ ಅವರ ಅನುಯಾಯಿಗಳಿಗೆ, ಅವರ ಹುಟ್ಟಿಗೆ ಎಷ್ಟು ಮಹತ್ವ ಇದೆಯೋ, ಅವರು ಲಿಂಗೈಕ್ಯರಾದಂತಹ ಆ ದಿನಕ್ಕೂ ಕೂಡ ಬಹಳ ಮಹತ್ವ ಇದೆ. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದ ದಿನ, ಅದಕ್ಕೆ ಅವ್ರೇನಂತಾರೆ ಗೊತ್ತಾ? ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಕ್ರಿಶ್ಚಿಯನ್ ಧರ್ಮದಲ್ಲಿ. ಏನಂತ ಇಟ್ಟಿದ್ದಾರೆ ಗೊತ್ತಿಲ್ವಾ? ಅಲ್ಲ, ಕ್ರಿಸ್ಮಸ್ ಹುಟ್ಟಿದ ದಿವಸ. ನಿಜವಾಗಿ ಕ್ರಿಸ್ಮಸ್ ಹುಟ್ಟಿದ ದಿನ ಏನಲ್ಲ ಅದು. ಅದು ಸುಮಾರು ಯೇಸು ಕ್ರಿಸ್ತ ಐಕ್ಯ ಆದ ಮೇಲೆ ಸುಮಾರು ಒಂದು 100-200 ವರ್ಷದ ನಂತರ ಆ ದಿನವನ್ನು ಡಿಸೆಂಬರ್ 25 ಘೋಷಣೆ ಮಾಡ್ಕೊಂಡ್ರು ಅವರೇ. ಎಲ್ಲರೂ ಒಂದೇ ತರ ಆಚರಣೆ ಮಾಡೋದ್ರಿಂದ ಅದು ರೂಢಿಗೆ ಬಂತು. ಅದು ಹುಟ್ಟಿದ ದಿನನೇ ಆಯ್ತು. ಇರ್ಲಿ, ಒಳ್ಳೇದೇ. ಹಾಗೇನೆ ಯೇಸು ಕ್ರಿಸ್ತ ದೇಹ ತ್ಯಾಗ ಮಾಡಿದಂತಹ ದಿವಸ, ಗುಡ್ ಫ್ರೈಡೆ, ಶುಭ ಶುಕ್ರವಾರ ಅಂತ ಕರೀತಾರೆ. ನಿಜವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಅದು ಬ್ಯಾಡ್ ಫ್ರೈಡೆ ಆಗಬೇಕು. ಯಾಕೆಂದ್ರೆ ಅವನನ್ನ ಶಿಲ್ಬೆಗೆ ಸುಮ್ಮನೆ ಬೇರೆಯವ್ರಿಗೆ ಏರಿಸ್ದಂಗೆ ಶಿಲ್ಬೆಗೆ ಏರಿಸ್ಲಿಲ್ಲ. ಶಿಲ್ಬೆಗೆ ಏರಿಸಿದ್ದಲ್ದೆ ಆ ಕಾಲು ಕೈಗೆಲ್ಲ ಮೊಳೆ ಹೊಡೆದಿದ್ದಾರೆ. ಆಮೇಲೆ ಅವನ ಕೈಲೇ ಆ ಶಿಲ್ಬೆನ ಹೊರಸ್ಕೊಂಡು ಹೋಗ್ತಾರೆ. ಕೋಲಿನಿಂದ ಹೊಡಿತಾರೆ, ಅವನಿಗೆ ತುಂಬಾ ಹಿಂಸೆ ಕೊಡ್ತಾರೆ. ಆದ್ರೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಅದಕ್ಕೆ ಶುಭ ಶುಕ್ರ